ಸುಮಾರು ಜನ ನನ್ನ ಕೇಳೋರು ಫ್ಯಾಟ್ ಲಾಸ್ಗೆ ಏನಾದರೂ ಡಯಟ್ ಹೇಳಿ, ನಮಗೆ ಬೊಜ್ಜು ಕರಗ್ತಿಲ್ಲ, ಹೊಟ್ಟೆ ಕರಗ್ತಿಲ್ಲ, ಬಟ್ಟೆಗಳು ಸರಿಯಾಗಿ ಹಾಕೊಂಡ್ರೆ ಫಿಟ್ಟಾಗಿ ಕಾಣಿಸಲ್ಲ, ಏನು ಮಾಡೋದಣ್ಣ, ಏನು ಮಾಡೋದು ಸರ್ ಅಂತೆಲ್ಲ ಸುಮಾರು ಜನ ಕಮೆಂಟಲ್ಲಿ ಕೇಳಿರೋರು. ಇವತ್ತು ಅವ್ರಿಗೋಸ್ಕರನೇ ಆಲ್ಮೋಸ್ಟ್ ನನಗೆ ಗೊತ್ತು, ಇಲ್ಲಿ ನೋಡೋರಲ್ಲಿ 65-70% ಬೊಜ್ಜಿರುತ್ತೆ, ಹೊಟ್ಟೆ ಇರುತ್ತೆ. ಅದನ್ನು ಕರಗಿಸೋದಕ್ಕೆ ಸಿಕ್ಕಾಪಟ್ಟೆ ಕಷ್ಟಪಡ್ತಿರ್ತಾರೆ. ಜಿಮ್ಗಳಿಗೆ ಹೋಗ್ತಾರೆ, ಯೋಗ ಮಾಡ್ತಾರೆ, ಅದು ಮಾಡ್ತಾರೆ, ಏನೇ ಮಾಡಿದ್ರು 1 kg ವೆಯ್ಟು ಕರಗ್ತಿರಲ್ಲ. ಇವತ್ತು ಅಂಥವ್ರಿಗೋಸ್ಕರನೇ ಸೂಪರ್ ಡಯಟ್ ಪ್ರಿಪೇರ್ ಮಾಡಿದ್ದೀನಿ ಆಯಿತಾ. ಇದು 30 ದಿವಸ ಚಾಲೆಂಜು, ಫ್ಯಾಟ್ ಲಾಸ್ ಚಾಲೆಂಜು. ಇದು ಚಾಲೆಂಜ್ ತಗೊಳ್ಳೋರು ಮಾತ್ರ ಈ ವಿಡಿಯೋ ಕಂಪ್ಲೀಟಾಗಿ ನೋಡಿ. ಇಲ್ಲ ನಾನು ಹೊಟ್ಟೆ ಕರಗಿಸ್ಬಾರ್ದು, ನಾನು ಹೊಟ್ಟೆ ಬಿಡ್ಕೊಂಡೆ ಓಡಾಡಬೇಕು, ನಾನು ಈ ಬೊಜ್ಜು ಹಿಡ್ಕೊಂಡೆ ನಾನು ತಿರುಗಬೇಕು ಅನ್ನೋರು ದಯವಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡ್ಬಿಟ್ಟು ಹೋಗ್ಬೋದು. ಇದು ಸೀರಿಯಸ್ ಆಗಿರೋರ್ಗೆ ಮಾತ್ರ ಚಾಲೆಂಜು. ಇದು ಸೀರಿಯಸ್ ಆಗಿ ಚಾಲೆಂಜ್ ತಗೊಳ್ಳೋರ್ಗೆ ಮಾತ್ರ ಇದು ಏನಂತಾರೆ ಈ ಡಯಟ್ನ ಫಾಲೋ ಮಾಡೋದಕ್ಕಾಗೋದು. ಅವ್ರಿಗೋಸ್ಕರನೇ ಇದನ್ನು ಕಷ್ಟಪಟ್ಟು ಪ್ರಿಪೇರ್ ಮಾಡಿದ್ದೀನಿ, ರಿಸರ್ಚ್ಗಳು ಮಾಡಿ ಪ್ರಿಪೇರ್ ಮಾಡಿದ್ದೀನಿ, ಕೆಲವು ಇನ್ಸ್ಪಿರೇಷನ್ ತಗೊಂಡು ಪ್ರಿಪೇರ್ ಮಾಡಿದ್ದೀನಿ ಆಯಿತಾ. ನನಗೂ ಸಿಕ್ಕಾಪಟ್ಟೆ ಟೈಮ್ ಹಿಡಿತು ಈ ಡಯಟ್ ಇದು ಮಾಡೋದಕ್ಕೆ. ಎಂತಕ್ಕಂತ ಹೇಳಿದ್ರೆ ಡಯಟಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು ಅಂತ ಹೇಳಿದ್ರು ಪ್ರಾಪರ್ ಡಯಟ್ ವರ್ಕ್ ಆಗಲ್ಲ. ಅದು ಬನ್ನಿ, ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ. ಡಯಟ್ ಯಾವ ರೀತಿ ಇದೆ, ಅದು ಎಷ್ಟು ದಿವಸದವರೆಗೂ ಫಾಲೋ ಮಾಡ್ಬೇಕು, ನೀವು ಯಾವ್ಯಾವ ರೀತಿ ಫಾಲೋ ಮಾಡಬೇಕು, ಬ್ರೇಕ್ಫಾಸ್ಟ್ಗೆ ಏನು ತಿನ್ನಬೇಕು, ಲಂಚ್ಗೆ ಏನು ತಿನ್ನಬೇಕು, ಸ್ನ್ಯಾಕ್ಸ್ಗೆ ಏನು ತಿನ್ನಬೇಕು, ಡಿನ್ನರ್ಗೆ ಏನು ತಿನ್ನಬೇಕು, ಕಂಪ್ಲೀಟಾಗಿ ಅದ್ರ ಡಯಟ್ ರೆಡಿ ಮಾಡಿ ಇಟ್ಟಿದ್ದೀನಿ. ಇದನ್ನು ನಾನು ಒಂದು ವೈಟ್ ಬೋರ್ಡಲ್ಲಿ ಬರೆದು ಇಟ್ಟಿದ್ದೀನಿ. ಬೇಕಾದ್ರೆ ನಿಮ್ಮ ಸ್ಕ್ರೀನಲ್ಲಿ ಕಂಪ್ಲೀಟಾಗಿ ಅದ್ರ ಡೀಟೇಲ್ಸ್ ಎಲ್ಲ ತೋರಿಸ್ತಾ ಇರ್ತೀನಿ ನಾನು. ಅದ್ರ ಪಾಡ್ಗೆ ಅದು ಬರ್ತಾ ಇರೋ ಡೀಟೇಲ್ಸು, ಏನೇನು ತಿನ್ನಬೇಕು ಹೆಂಗೆ ಅಂದ್ಬಿಟ್ಟು. ವಿಡಿಯೋನ ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿದ್ರೆ ನಿಮ್ಗೆ ಇದರಿಂದ ಎಲ್ಲ ಕಂಪ್ಲೀಟ್ ಲಾಸು ಆಯಿತಾ. ಹೊಸದಾಗಿ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಇದೇ ರೀತಿ ನಿಮಗೆ ಹೆಚ್ಚೆಚ್ಚು ವಿಡಿಯೋ ಬರ್ತಾ ಇರುತ್ತೆ. ಇವಾಗ ನಾನು ಆ ಫ್ಯಾಟ್ ಲಾಸ್ ಡಯಟ್ಗೆ ಡೈರೆಕ್ಟ್ ಮ್ಯಾಟ್ರಿಗೆ ಬಂದುಬಿಡ್ತೀನಿ. ಬನ್ನಿ, ಬೋರ್ಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡ್ಬೋದು ನೀವಿಲ್ಲಿ. ಬರೀ ಇದನ್ನು ಬರೆಯೋದಕ್ಕೆ ನನಗೆ ಸಿಕ್ಕಾಪಟ್ಟೆ ಟೈಮ್ ಹಿಡಿಯುತ್ತೆ. ಬರೆಯೋದು ಅನ್ನೋದಕ್ಕಿಂತ ರಿಸರ್ಚ್ ಮಾಡಿ ಆಯಿತಾ, ನನ್ನ ಎಕ್ಸ್ಪೀರಿಯನ್ಸು ಯೂಸ್ ಮಾಡಿ ಬರೀಬೇಕಲ್ಲ, ಅದಕ್ಕೋಸ್ಕರ ಈ ಡಯಟ್ ರೆಡಿ ಮಾಡಿದ್ದೀನಿ ನಾನು. ಇದು ಫ್ಯಾಟ್ ಲಾಸ್ ಜರ್ನಿ 30 ದಿವಸ ಚಾಲೆಂಜ್. 30 ದಿವಸದಲ್ಲಿ 1 ದಿವಸನೂ ಸ್ಕಿಪ್ ಮಾಡಬಾರ್ದು. ಮಿನಿಮಮ್ ಅಂದರೂ ನಾನು ಹೇಳೋ ಪ್ರಕಾರ ಮಿನಿಮಮ್ ಅಂದ್ರೂ ಇವಾಗ ನೀವು ಒಂದು 80 kg ಇದ್ದೀರಾ ಅಂದ್ಕೊಳ್ಳಿ. 80 kgಲಿ ಅಟ್ಲೀಸ್ಟ್ ಒಂದು 80-75 kgಗಾದರೂ ಬಂದು ಇಳಿತೀರಾ ನೀವು. ಇದು ಕರೆಕ್ಟಾಗಿ ಫಾಲೋ ಮಾಡಿದ್ರೆ ಅಟ್ಲೀಸ್ಟ್ ಏನಿಲ್ಲ 7-8 kg ಬೇಕಾದ್ರೆ ಕರಗಿಸ್ಬಿಡ್ಬೋದು ಬಾಡಿಲಿ, ಈ ಎಕ್ಸ್ಟ್ರೀಮ್ ಡಯಟ್ನ ನೀವು ಫಾಲೋ ಮಾಡಿದ್ರೆ ಆಯಿತಾ. ಇಲ್ಲಿ ಈ 30 ದಿವಸ ಚಾಲೆಂಜ್ ಇದು. ಇವಾಗ ನೀವು ಫಸ್ಟು ಬೆಳಗ್ಗೆ ಎದ್ದಿದ ತಕ್ಷಣವೇ ಬ್ರೇಕ್ಫಾಸ್ಟ್ ಆಯಿತಾ. ಬ್ರೇಕ್ಫಾಸ್ಟಲ್ಲಿ ಡೈರೆಕ್ಟ್ ಬ್ರೇಕ್ಫಾಸ್ಟ್ ಮಾಡಬಾರ್ದು. ಬೆಳಗ್ಗೆ ಎದ್ದಿದ ತಕ್ಷಣವೇ ನೀವು ಮಾಮೂಲಿ ನೀರು ಕುಡೀರಿ. ನೀವು ಎದ್ದು ನೀರು ಕುಡಿತೀರಲ್ಲ, 1 ಗ್ಲಾಸು 2 ಗ್ಲಾಸು ಆ ಥರ ವಾರ್ಮ್ ವಾಟರ್ ಕುಡೀರಿ. ಅದಾದಮೇಲೆ ಆಯಿತಾ, ಅದಾದಮೇಲೆ ಒಂದು 30 ನಿಮಿಷ ಬಿಟ್ಕೊಂಡು ಇಲ್ಲ 15 ನಿಮಿಷ ಬಿಟ್ಕೊಂಡು ನೀವು ಸೋರೆಕಾಯಿ ಸೋರೆಕಾಯಿ ಕೇಳಿರ್ಬೇಕಲ್ಲ, ನಿಮಗೆ ಪಿಕ್ಚರ್ ಹಾಕ್ತೀನಿ ಅಲ್ಲಿ ಆಯಿತಾ. ಅದು ಇಂಗ್ಲೀಷಲ್ಲಿ ಏನಂತಾರೆ ಅಂತ ಹೇಳಿದ್ರೆ ಆ್ಯಶ್ ಗಾಡ್ ಜ್ಯೂಸ್ ಅಂತಾರೆ ಅದಕ್ಕೆ ಆಯಿತಾ. ಆ್ಯಶ್ ಗಾಡ್ ಜ್ಯೂಸು ಬೂತ್ ಸೋರೆಕಾಯಿ. ಆ ಸೋರೆಕಾಯಲ್ಲಿ ಆಯಿತಾ ನೀವು 1 ಗ್ಲಾಸ್ ಆಗೋಷ್ಟು ಅದು ಮಿಕ್ಸಿಲಿ ರುಬ್ಕೊಂಡು ನೀರಲ್ಲಿ ಆಯಿತಾ. ಅದು ಡೈಲಿ ನೀವು 30 ದಿವಸ ಬಿಫೋರ್ ಬ್ರೇಕ್ಫಾಸ್ಟ್ ಕುಡಿಬೇಕು. ಅದು ಅರ್ಧ ಗಂಟೆಗಿಂತ ಮುಂಚೆ ನೀವು ಈ ಜ್ಯೂಸ್ ಕುಡಿಬೇಕು. ಇದರಿಂದ ಏನು ಬೆನಿಫಿಟ್ ಅಂತ ಹೇಳಿದ್ರೆ ಬರೀ ಫ್ಯಾಟ್ ಕರಗೋದು ಒಂದೇ ಅಲ್ಲ, ನಿಮ್ಮ ಹೊಟ್ಟೆ ಒಳಗಡೆ ಅದು ಏನು ವೇಸ್ಟೇಜ್ ಎಲ್ಲ ಸೇರ್ಕೊಂಡಿದೆ, ಬೊಜ್ಜು ವೇಸ್ಟೇಜ್ ಎಲ್ಲ, ಆ ವೇಸ್ಟೇಜ್ ಎಲ್ಲ ಕಂಪ್ಲೀಟಾಗಿ ಕರಗಿಸ್ಬಿಡುತ್ತೆ 30 ದಿವಸದೊಳಗಡೆ. ಅಂತಿಂಥ ಪವರ್ಫುಲ್ ಜ್ಯೂಸ್ ಅಲ್ಲ ಇದು. ಸಿಕ್ಕಾಪಟ್ಟೆ ಹೆಲ್ತ್ ಬೆನಿಫಿಟ್ ಇದೆ ಇದು. ಬಿಫೋರ್ ಬ್ರೇಕ್ಫಾಸ್ಟ್ಗಿಂತ ಮುಂಚೆ, ನಾಷ್ಟಕ್ಕಿಂತ ಮುಂಚೆ ಅರ್ಧ ಗಂಟೆ ಮುಂಚೆ ಈ ಜ್ಯೂಸ್ ಕುಡಿಬೇಕು. ಇನ್ನು ನೆಕ್ಸ್ಟು ಬ್ರೇಕ್ಫಾಸ್ಟ್ಗೆ ಅಂತ ಬಂತು ಅಂತ ಹೇಳಿದ್ರೆ ಬ್ರೇಕ್ಫಾಸ್ಟ್ಗಿಂತ ಮುಂಚೆ ಇನ್ನೊಂದು ಇದೆ ಇಲ್ಲಿ ಆಯಿತಾ. ಇಫ್ ಇನ್ ಕೇಸ್ ನಿಮಗೆ ಬೂತ್ ಸೋರೆಕಾಯಿ ಜ್ಯೂಸ್ ಮಾಡೋದಕ್ಕೆ ಟೈಮ್ ಇಲ್ಲ ನನಗೆ, ಅದು ಯಾವನ್ ಮಾಡ್ತಾನೆ ಗುರು ಅನ್ನೋಷ್ಟೆಲ್ಲ ನಿಮ್ಗೆ ಅಷ್ಟೊಂದು ಸೋಂಬೇರಿತನ ಇತ್ತು ಅಂದರೆ ಇದಕ್ಕೆ ಇನ್ನೊಂದು ಆಲ್ಟರ್ನೇಟಿವ್ ಆಪ್ಷನ್ ಇದೆ ಇಲ್ಲಿ ಆಯಿತಾ. ಅಶ್ವಗಂಧ ಲೀಫ್ ಜ್ಯೂಸ್ ಅಂದ್ಬಿಟ್ಟು ಒಂದು ಇದು ಸಿಗುತ್ತೆ ನಿಮಗೆ. ಯಾವುದೇ ಆಯುರ್ವೇದಿಕ್ ಅಂಗಡಿನೋ ಅಥವಾ ಇನ್ನೊಂದು ಹಿಮಾಲಯ ಅಂಗಡಿಗೋ ಅಥವಾ ಅದಕ್ಕೆಲ್ಲ ಹೋದ್ರೆ ನಿಮ್ಗೆ ಅಲ್ಲಿ ಈ ಥರ ಬಾಟ್ಲುಗಳು ಸಿಗುತ್ತೆ ಅಲ್ಲಿ, ಅಶ್ವಗಂಧ ಲೀಫ್ ಜ್ಯೂಸ್ ಅಂದ್ಬಿಟ್ಟು. ಈ ಥರ ಏನೋ ಲಿಂಕ್ ಇತ್ತು ಅಂದ್ರೆ ಬೇಕಾದ್ರೆ ನಾನು ಲಿಂಕನ್ನು ಬೇಕಾದ್ರೆ ಅಲ್ಲಿ ಮೆನ್ಷನ್ ಮಾಡ್ತೀನಿ, ಬೇಕಾದ್ರೆ ಲಿಂಕಲ್ಲಿ ಹೋಗೋ ನೀವು ಪರ್ಚೇಸ್ ಮಾಡ್ಬೋದು ನೀವು. ಅಶ್ವಗಂಧ ಲೀಫ್ ಜ್ಯೂಸು ಅದನ್ನ ಏನು ಮಾಡಬೇಕು ಅಂತ ಹೇಳಿದ್ರೆ ನೀವು 30 ml ಆಫ್ ಜ್ಯೂಸು, ಆ 30 ml ತೊಗೋಬೇಕು. ಕ್ಯಾಪಲ್ಲಾದರೂ ತೊಗೊಳ್ಳಿ, ಸ್ಪೂನಲ್ಲಾದರೂ ತೊಗೊಳ್ಳಿ. ಆ 30 ml ನೋಡಿಕೊಂಡು 30 ml ವಾಟರ್ಗೆ ಮಿಕ್ಸ್ ಮಾಡಿಕೊಂಡು ಆಯಿತಾ ಪ್ರತಿನಿತ್ಯ ಬಿಫೋರ್ ಬ್ರೇಕ್ಫಾಸ್ಟ್ ಇದನ್ನು ಕುಡಿಬೇಕು. ಈ ಜ್ಯೂಸ್ ಏನಾದರೂ ನೀವು ಮಾಡ್ಕೊಳ್ಳೋದಕ್ಕಾಗಿಲ್ಲ ಅಂದರೆ ಮಾತ್ರ ಆಯಿತಾ. ಮಾಡ್ಕೊಳಕ್ಕಾಯ್ತು ಅಂದರೆ ಸೋರೆಕಾಯಿ ಜ್ಯೂಸೇ ಕುಡೀರಿ. ಅದಾಗಿಲ್ಲ ಅಂತ ಹೇಳಿದ್ರೆ ಅಶ್ವಗಂಧ ಲೀಫ್ ಜ್ಯೂಸು, ಅಶ್ವಗಂಧ ಎಲೆಯಲ್ಲಿ ಮಾಡಿರೋಂಥ ಇದು ಪೌಡರು. ಈ ಜ್ಯೂಸ್ನ ಪೌಡರ್ ಆದರೂ ಸಿಗ್ಬೋದು ಅಥವಾ ಜ್ಯೂಸ್ ಆದರೂ ಸಿಗುತ್ತೆ. ಪ್ರಾಬ್ಲಮ್ ನನಗನ್ಸೋ ಪ್ರಕಾರ ಸಿರಪ್ ಜ್ಯೂಸ್ ಪ್ರಕಾರ ಸಿಗುತ್ತದು ಆಯಿತಾ. 30 ml ಹಾಕ್ಕೊಂಡು ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಪ್ರತಿನಿತ್ಯ ನೀವು ಬ್ರೇಕ್ಫಾಸ್ಟ್ಗಿಂತ ಮುಂಚೆ ಕುಡಿದಾಗ ನಿಮ್ಮ ಆಲ್ಮೋಸ್ಟ್ ಬೆಲ್ಲಿ ಫ್ಯಾಟ್ಗಳು ಏನಿದೆ ಅವೆಲ್ಲ ಕಟ್ ಮಾಡಿ ಬಿಸಾಕತ್ತದು
ಆಯ್ತಾ, ಕಟ್ ಮಾಡಿ ಬಿಸಾಕುತ್ತೆ. ಇದೊಂದು ನಿಮಗೆ ಆಲ್ಮೋಸ್ಟ್ ಒಂಥರ ಇದ್ರ ಥರ ವರ್ಕ್ ಆಗ್ಬೋದು, ನಿಮಗೆ ಸಂಜೀವಿನಿ ಥರ ವರ್ಕ್ ಆಗ್ಬೋದು. ದಯವಿಟ್ಟು ಮಿಸ್ ಮಾಡಬೇಡಿ. ಬಟ್ ನನ್ನ ಪ್ರಕಾರ ಏನು ಅಂತ ಹೇಳಿದ್ರೆ ಇದಕ್ಕಿಂತ ಜಾಸ್ತಿ ಇದು ವರ್ಕ್ ಆಗುತ್ತೆ. ಇದು ಸೋರೆಕಾಯಿ ಕಂಪ್ಲೀಟ್ ನ್ಯಾಚುರಲ್, ನಾವೇ ಮನೇಲಿ ಮಾಡ್ಕೊಂಡಂತ ಕುಡಿಯೋವಂಥ ಜ್ಯೂಸ್. ನಿಮ್ಗೆ ಆಗಿಲ್ಲ ಅಂದ್ರೆ ಇದಕ್ಕೆ ಬೇಕಾದ್ರೆ ನೀವು ಜಂಪ್ ಆಗ್ಬೋದು ಅಷ್ಟೇ. ಆಯ್ತಾ, ಇನ್ನು ಸೆಕೆಂಡ್ ಬಂದ್ಬಿಟ್ಟು ಇನ್ನು ಬ್ರೇಕ್ಫಾಸ್ಟ್ಗಿಂತ ಮುಂಚೆ ಏನು ಮಾಡಬೇಕು ಅಂತ ಗೊತ್ತಾಯ್ತು. ಇನ್ನು ಬ್ರೇಕ್ಫಾಸ್ಟಲ್ಲಿ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ ಈ ಸ್ಪೌಟ್ಸ್ ಗೊತ್ತಿರಬೇಕಲ್ಲ ನಿಮಗೆ. ಈ ಹೆಸರು ಕಾಳು ಮೊಳಕೆ ಕಟ್ಟಿರೋವಂಥ ಹೆಸರು ಕಾಳು ಗೊತ್ತಿರ್ಬೋದು. ಇಲ್ಲೆಲ್ಲ ಕನ್ನಡ ಆಡಿಯನ್ಸೇ ಜಾಸ್ತಿ ನೋಡ್ತಿರೋದು. ಇನ್ ಕೇಸ್ ಇಂಗ್ಲೀಷ್ ಹಿಂದಿ ಅವರೆಲ್ಲ ಇತ್ತು ಅಂತ ಹೇಳಿದ್ರೆ ಸ್ಪೌಟ್ಸ್ ಅಂತ ಕೇಳಿರ್ಬೋದು ನೀವು. ಮೊಳಕೆ ಕಟ್ಟಿರೋ ಕಾಳಲ್ಲಿ ಆಯ್ತಾ, ಆ ಕಾಳು ಹಾಕ್ಬಿಟ್ಟು ನೀವು ಅದಕ್ಕೆ ಟೊಮ್ಯಾಟೊ ಮತ್ತೆ ಆನಿಯನ್, ಅದ್ರ ರೆಸಿಪಿ ಎಲ್ಲ ನಿಮ್ಗೆ ಇದ್ರಲ್ಲಿ ಕೊಡ್ತೀನಿ ನಾನು. ಮತ್ತೆ ಇದು ಲೆಮನ್ನು, ಜಿಂಜರು, ಸ್ವಲ್ಪ ಪೆಪ್ಪರ್ ಪೌಡರು, ಸ್ವಲ್ಪ ಕೋರಿಯಂಡರ್, ಕೊತ್ತಂಬರಿ ಇವೆಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಆಯ್ತಾ, ಬ್ರೇಕ್ಫಾಸ್ಟ್ಗೆ ನೀವು ಇದನ್ನು ಮಾತ್ರ ತಿನ್ಬೇಕು ನೀವು. ಇದು ಫ್ಯಾಟ್ ಲಾಸ್ ಮಾಡೋರಿಗೆ ಇದು 100% ವರ್ಕ್ ಆಗುತ್ತೆ. ನೀವು ಇಗ್ನೋರ್ ಮಾಡಿದ್ರೆ ಗುರು ಯಾರ ಕೈಯಲ್ಲಾಗುತ್ತೆ ಯಾರ ಕೈಯಲ್ಲಾಗಲ್ಲ ಅಂತ ನೀವು ಅಷ್ಟೊಂದೆಲ್ಲ ಯೋಚನೆ ಮಾಡೋ ಇತ್ತು ಅಂದ್ರೂ ಅವ್ರಿಗೂ ಆಲ್ಟರ್ನೇಟಿವ್ ಆಪ್ಷನ್ ಇಟ್ಟಿದ್ದೀನಿ. ಇದು ನನ್ನ ಫಸ್ಟ್ ಆಪ್ಷನ್ ಬಂದ್ಬಿಟ್ಟು ಸ್ಪೌಟ್ಸ್ ಆಯ್ತಾ. ಬ್ರೇಕ್ಫಾಸ್ಟ್ಗೆ ಸ್ಪೌಟ್ಸು, ಈ ಏನಂತಾರೆ ಮೊಳಕೆ ಕಟ್ಟಿರುವಂಥ ಹೆಸರು ಕಾಳಿಗೆ ಈ ರೀತಿ ಎಲ್ಲ ರೆಸಿಪಿಯಲ್ಲಿ ಹಾಕಿರ್ತೀನಿ ಲಿಸ್ಟು. ಅದನ್ನು ನೋಡಿಕೊಂಡು ನೀವು ರೆಸಿಪಿ ಪ್ರಿಪೇರ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದು ಪ್ರತಿನಿತ್ಯ ಬೆಳಗ್ಗೆ ತಿನ್ನಬೇಕು. ಇಫ್ ಇನ್ ಕೇಸ್ ಈ ಸ್ಪೌಟ್ಸ್ ಚಾಟ್ ಏನಾದರೂ ನಿಮ್ಮ ಕೈಯಲ್ಲಿ ಮಾಡ್ಕೊಳಕ್ಕಾಗಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಇನ್ನೊಂದು ಆಪ್ಷನ್ ಏನು ಅಂತ ಹೇಳಿದ್ರೆ ಇದು ಓಟ್ಸ್ ಬರುತ್ತಲ್ಲ, ಓಟ್ಸ್. ಈ ಪ್ಯಾಕೆಟಲ್ಲಿರೋ ಓಟ್ಸ್ ಹೋಗಬೇಡಿ. ಒಂಥರ ಬಾಕ್ಸಲ್ಲಿ ಬರುತ್ತೆ ಓಟ್ಸ್, ಅದು ಒಂಥರ ಕಟ್ ಆಗಿರುತ್ತೆ ಓಟ್ಸ್. ಅದು ಅಂಥ ಓಟ್ಸ್ನ ನೀವು ಯೂಸ್ ಮಾಡಬೇಕು. ಪ್ಯಾಕೆಟ್ ಎಲ್ಲರದು ಯಾವುದೇ ಕಾರಣಕ್ಕೂ ಯೂಸ್ ಮಾಡಬೇಡಿ ಓಟ್ಸ್ನ. ಆ ಓಟ್ಸಲ್ಲಿ ನೀವು ಇದು ತರಕಾರಿ ಹಾಕ್ಬಿಟ್ಟು ಸೇಮ್ ಬಿಸಿಬೇಳೆ ಭಾತ್ ಥರ ಮಾಡ್ಕೊಂಡು ತಿನ್ನಬೇಕು. ಇದು ಬರೀ ಹುಡುಗಿಗೆ ಅಂತಲ್ಲ, ಯಾರು ಬೇಕಾದ್ರೂ ಈ ಡಯಟ್ನ ಫಾಲೋ ಮಾಡ್ಬೋದು, ಇಂಟ್ರೆಸ್ಟ್ ಇರೋರು ಮಾತ್ರ ಆಯ್ತಾ. ನೀವು ಇದು ಕಂಪ್ಲೀಟ್ ನ್ಯಾಚುರಲ್, ಯಾವುದೇ ರೀತಿ ಪೌಡರ್ ಹೇಳ್ತಿಲ್ಲ, ಯಾವುದೇ ರೀತಿ ಮೆಡಿಸಿನ್ಸ್ ಹೇಳ್ತಿಲ್ಲ, ಏನು ಹೇಳ್ತಿಲ್ಲ. ಇದು ಕಂಪ್ಲೀಟಾಗಿ ನಿಮ್ಮ ಬೆಲ್ಲಿ ಫ್ಯಾಟು, ನಿಮ್ಮ ಫ್ಯಾಟ್ ಕರಗೋದಕ್ಕೋಸ್ಕರ ಮಾತ್ರ ಈ ಡಯಟ್ ಮಾಡಿರೋದು ಆಯ್ತಾ. ಇಫ್ ಇನ್ ಕೇಸ್ ನಿಮ್ಗೆ ಸ್ಪೌಟ್ಸ್ ಮಾಡೋಕ್ಕಾಗಿಲ್ಲ ಅಂತ ಹೇಳಿದ್ರೆ ಈ ಥರ ಓಟ್ಸ್ ಹಾಕ್ಬಿಟ್ಟು ಬರೀ ತರಕಾರಿಗಳು ಹಾಕ್ಬಿಟ್ಟು, ಅಕ್ಕಿ ಎಲ್ಲ ಯೂಸ್ ಮಾಡಬಾರ್ದು ಸರ್. ಇಲ್ಲಿ ಅಕ್ಕಿ ಗೋಧಿ ಎಲ್ಲ ಬಿಟ್ಬಿಡ್ಬೇಕು ನೀವು 30 ದಿವಸ ಇಲ್ಲಿ ಆಯ್ತಾ. ಇಲ್ಲಿ ಓಟ್ಸ್ ಹಾಕ್ಬಿಟ್ಟು ಅದಕ್ಕೆ ತರಕಾರಿ ಹಾಕಿ ನೀವು ಬಿಸಿಬೇಳೆ ಭಾತ್ ಥರ ಮಾಡ್ಕೊಂಡು ತಿನ್ಬೋದು. ಈ 2 ಆಪ್ಷನ್ ನಿಮಗೆ ಬ್ರೇಕ್ಫಾಸ್ಟಲ್ಲಿ ಇರುತ್ತೆ. ಅದು ಇವೆರಡರಲ್ಲಿ ಯಾವ್ದಾದ್ರು ಒಂದು ಮಾಡ್ಕೊಂಡು ನೀವು ಪ್ರತಿನಿತ್ಯ ತಿನ್ನಬೇಕು. ಬಟ್ ನನ್ನ ಏನಂತಾರೆ ಸಜೆಷನ್ ಏನು ಅಂತ ಹೇಳಿದ್ರೆ ಈ ಸ್ಪೌಟ್ಸ್ ಚಾಟು ತುಂಬಾನೇ ಬೆನಿಫಿಷಿಯಲ್ ಆಗಿರುತ್ತೆ. ಅದರಲ್ಲಿ ವಿಟಮಿನ್ಸ್, ಮಲ್ಟಿವಿಟಮಿನ್ಸ್, ಫೈಬರ್ ಜಾಸ್ತಿ ಇರುತ್ತೆ, ಮತ್ತೆ ಪ್ರೋಟೀನ್ ಇನ್ಕ್ಲೂಡೆಡ್, ಎಸ್ಪೆಷಲಿ ಕಾಳುಗಳು ಆಯ್ತಾ. ಇಂಥವನ್ನ ನೀವು ಫಾಲೋ ಮಾಡಿದಾಗ ನಿಮಗೆ ಬೇಗ ರಿಸಲ್ಟ್ ಸಿಗುತ್ತೆ. ಆಮೇಲೆ ಬ್ರೇಕ್ಫಾಸ್ಟ್ ಆದಮೇಲೆ 1 ಗಂಟೆ 1.5 ಗಂಟೆ ಆದಮೇಲೆ ನೀವು ಏನಂತಾರೆ 1 ಗ್ಲಾಸು ಅಥವಾ 2 ಗ್ಲಾಸು ನೀರು ಕುಡಿಬೇಕು. ಆ 1 ಗ್ಲಾಸ್ ಅಥವಾ 2 ಗ್ಲಾಸ್ ನೀರು ಕುಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಹೊಟ್ಟೆ ಫುಲ್ ಆಗೋ ಥರ ಫೀಲ್ ಬರುತ್ತೆ ನಿಮ್ಗೆ. ಅದು ಫೀಲ್ ಏನೋ 100% ಫೀಲ್ ಬರುತ್ತೆ ನಿಮಗೆ. ಬೇಗ ಹೊಟ್ಟೆ ಹಶ್ವಾಗಲ್ಲ, ಮತ್ತೆ ಸುಸ್ತಾಗಲ್ಲ, ಮತ್ತೊಂದಾಗಲ್ಲ. 1.5 ಗಂಟೆ ಬಿಟ್ಟು ನೀವು 1 ಗ್ಲಾಸ್ ಅಥವಾ 2 ಗ್ಲಾಸ್ ನೀರು ಕುಡಿಬೇಕು. ಆಮೇಲೆ ನೆಕ್ಸ್ಟ್ ಇವಾಗ ಲಂಚ್ಗೆ ಹೋಗೋಣ ಆಯ್ತಾ. ಬ್ರೇಕ್ಫಾಸ್ಟ್ ಆಯಿತು, ಇವಾಗ ಲಂಚ್ಗೆ ಹೋಗೋಣ. ಲಂಚ್ಗೆ ಹೋಗೋಕ್ಕಿಂತ ಮುಂಚೆ ನೀವು ಒಂದು ನೆನ್ಪಿಟ್ಕೋಬೇಕಲ್ಲಿ. ನೀವು ಲಂಚ್ಗೂ ಮತ್ತು ಬ್ರೇಕ್ಫಾಸ್ಟ್ಗೂ 4 ಅವರ್ ನೀವು ಗ್ಯಾಪ್ ಕೊಡ್ಬೇಕಲ್ಲಿ. ಎಷ್ಟು ಹೇಳಿ, 4 ಅವರ್ ಗ್ಯಾಪ್ ಕೊಡಬೇಕು. 4 ಅವರ್ ಗ್ಯಾಪ್ ಕೊಟ್ಟಾಗ ಆಯ್ತಾ ಹೊಟ್ಟೆ ಒಳಗಡೆ ಅದೇನು ಟಾಕ್ಸಿಕ್ ಎಲ್ಲ ಇದೆಯೋ ಅದೆಲ್ಲ ಆಚೆ ಬರುತ್ತೆ. ಅದು ನೀವು ಏಕಾಕಿ ಇವಾಗ ಬೆಳಿಗ್ಗೆ ತಾನೇ ಬ್ರೇಕ್ಫಾಸ್ಟ್ ತಿಂದ್ಬಿಟ್ಟು ಒಂದು 2 ಅವರ್ ಆಗಿದ ತಕ್ಷಣ ದನ ತಿಂದಂಗೆ ಊಟ ತಿಂದರೆ ಅಲ್ಲಿ ಫ್ಯಾಟ್ ಕರಗಲ್ಲ. ಬನ್ನಿ ಇನ್ನು ಲಂಚ್ ಡಯಟ್ ಹೇಳ್ತೀನಿ ನಾನು ನಿಮಗೆ. ಊಟದ ಡಯಟ್ ಬಂದ್ಬಿಟ್ಟು ನೀವು ಬಿಫೋರ್ ಊಟ ತಿನ್ನೋಕ್ಕಿಂತ ಮುಂಚೆ ಆಯ್ತಾ, ಊಟ ತಿನ್ನೋದಕ್ಕಿಂತ ಮುಂಚೆ ನೀವು ಒಂದು ಪ್ಲೇಟಲ್ಲಿ ಸೌತೆಕಾಯಿ, ಟೊಮ್ಯಾಟೊ ಅಥವಾ ಯಾವುದೇ ವೆಜಿಟೇಬಲ್ ಸಲಾಡ್, ಒಂದು ಪ್ಲೇಟ್ ನೀವು ಸಲಾಡ್ ತಿನ್ಬೇಕು, ವೆಜಿಟೇಬಲ್ ಸಲಾಡ್. ಆ ವೆಜಿಟೇಬಲ್ ಸಲಾಡ್ ತಿಂದಾಗಿ ಒಂದು 15 ನಿಮಿಷ ಅರ್ಧ ಗಂಟೆ ಆದಮೇಲೆ ನೀವು ಲಂಚ್ ಮಾಡಿ. ಈ ತಿನ್ನೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಹೊಟ್ಟೆಯಲ್ಲಿ ಒಂಥರ ನ್ಯಾಚುರಲ್ ಫೀಲ್ ಬರುತ್ತೆ ನಿಮ್ಗದು. ಆ ನ್ಯಾಚುರಲ್ ಫೀಲ್ ಬರುತ್ತೆ, ಹೊಟ್ಟೆ ಒಳಗಡೆ ಇರೋ ಟಾಕ್ಸಿಕ್ ಎಲ್ಲ ಕಡಿಮೆ ಆಗುತ್ತೆ, ಡಿಟಾಕ್ಸ್ ಮಾಡುತ್ತೆ. ಎಸ್ಪೆಷಲಿ ಸೌತೆಕಾಯಿ ಅದೆಲ್ಲ ಈ ಥರ ವೆಜಿಟೇಬಲ್ ಸಲಾಡ್ ತಿನ್ನಿ ಆಯಿತಾ. ಬಿಫೋರ್ ಲಂಚಿಗೆ ಇವಾಗ ಏನು ರೆಸಿಪಿ ಅಂತ ನಿಮ್ಗೆ ಹೇಳ್ತೀನಿ ನಾನು. ಇಲ್ಲಿ ಲಂಚಲ್ಲಿ ನಾನು ರೈಸ್ ಇನ್ಕ್ಲೂಡ್ ಮಾಡಿಲ್ಲ, ಮತ್ತು ಗೋಧಿನೂ ಇನ್ಕ್ಲೂಡ್ ಮಾಡಿಲ್ಲ. ರೈಸು ಗೋಧಿ 30 ದಿವಸ ನೀವು ಕಟ್ ಆಫ್ ಮಾಡಿಬಿಡ್ಬೇಕು. ಇದು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ರೈಸು, ಗೋಧಿ ಮತ್ತು ಶುಗರ್, ದೇವ್ರೇ ನೀವು ಶುಗರ್ ಮಾತ್ರ ಟಚ್ ಮಾಡಲೇಬಾರ್ದು 30 ದಿವಸ. ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ಆಯ್ತಾ. ಬೇಕಾದ್ರೆ ಬೆಲ್ಲದ ಏನಾದರೂ ಐಟಮ್ ತಿನ್ನಿ, ಶುಗರ್ ಮಾತ್ರ ಟಚ್ ಮಾಡಿಬಿಡಿ. ಶುಗರ್ ನೀವು ಮೇಯ್ನ್ ಪಾಯ್ಸನ್, ಈ ಹೊಟ್ಟೆ ಬರೋದಕ್ಕೆ, ಬೊಜ್ಜೆಲ್ಲ ಜಾಸ್ತಿ ಆಗೋದಕ್ಕೆ. ದಯವಿಟ್ಟು ಶುಗರ್ನ ಆದಷ್ಟು ಅವಾಯ್ಡ್ ಮಾಡಿ. ಬನ್ನಿ ಲಂಚದು ನಿಮಗೆ ಇದು ಹೇಳ್ತೀನಿ ನಾನು.
ರೆಸಿಪಿ ಹೇಳ್ತೀನಿ, ನೀವು ಕೇಳ್ಬೋದು ಏನು ಗುರು ಇವಾಗ ಗೋಧಿನೂ ತಿನ್ಬೇಡ ಅಂತಿ, ಅನ್ನನೂ ತಿನ್ಬೇಡ ಅಂತಿ, ಇನ್ನೇನು ತಿನ್ಬೇಕು ಅಂತ. ನಿಮಗೆ ಸಿರಿಧಾನ್ಯಗಳು ಗೊತ್ತಲ್ಲ, ಮಿಲೆಟ್ಸ್ ಆಯ್ತಾ. ನೀವು ಮಿಲೆಟ್ಸ್ ಅಂತ ಕೇಳಿರ್ಬೋದು, ಗೂಗಲಲ್ಲಿ ಸರ್ಚ್ ಮಾಡಿ ಮಿಲೆಟ್ಸ್ ಅಂತ, ಸಿರಿಧಾನ್ಯ, ಕನ್ನಡದ ಸಿರಿಧಾನ್ಯ ಅಂತಾರೆ. ರಾಗಿ ಆಗಿರ್ಬೋದು, ಜೋವರ್ ಆಗಿರ್ಬೋದು, ಇನ್ನೂ ಸುಮಾರಿದೆ ಆಯ್ತಾ. ಅದೆಲ್ಲ ನಿಮ್ಗೆ ಲಿಸ್ಟ್ ಕೊಡ್ತೀನಿ, ಅದರಲ್ಲಿ ಯಾವುದಾದ್ರೂ ಒಂದು ಆಯ್ತಾ. ನೀವು ರಾತ್ರಿ ಹೊತ್ತು ಆ ರಾಗಿ ಆಗಿರ್ಬೋದು ಮತ್ತು ಇನ್ನೊಂದಾಗಿರ್ಬೋದು, ಮಿಲೆಟ್ಸ್ ಅಲ್ಲಿ ಯಾವ್ದಾದ್ರು ಒಂದು ತಗೊಂಡು ನೀವು ಅದನ್ನ ರಾತ್ರಿನೇ ನೆನೆಸಿಡ್ಬೇಕು. ಅದನ್ನ ರಾತ್ರಿ ನೆನೆಸಿಟ್ಬಿಟ್ಟು ನೆಕ್ಸ್ಟ್ ಮಧ್ಯಾಹ್ನಕ್ಕೆ ಆಯ್ತಾ ಅದನ್ನ ನೀವು ಪ್ರಿಪೇರ್ ಮಾಡ್ಕೋಬೇಕು. ಸೇಮ್ ಅನ್ನನ ಹೆಂಗೆ ಬೇಯಿಸ್ತಿರೋ ಅದೇ ರೀತಿ ರಾಗಿ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಇದು ಸಿರಿಧಾನ್ಯದಲ್ಲಿ ನಿಮ್ಗೆ ಯಾವ್ದು ಇಷ್ಟನೋ ಆ ಧಾನ್ಯನ ಚೂಸ್ ಮಾಡಿಕೊಂಡು ಆಯ್ತಾ ಅದರಲ್ಲಿ ನೀವು ಅನ್ನ ಥರ ಮಾಡಿಕೊಂಡು ಅದಕ್ಕೆ ವೆಜಿಟೇಬಲ್ಸ್ ಮಿಕ್ಸ್ ಮಾಡಿಕೊಂಡು ತಿನ್ಬೇಕಾಗತ್ತೆ. ನೋಡಿ ಇಲ್ಲಿ ಅಕಸ್ಮಾತ್ ನೋಡಿ ಇಲ್ಲಿ ಓವರ್ ನೈಟ್ ಸೋಕು ದೆನ್ ಕುಕ್ಕಿನ್ ಓಪನ್ ಕುಕ್ಕರ್, ಅದು ಹೆಂಗೆ ಕುಕ್ ಮಾಡೋದು ಅಂತನೂ ಅಲ್ಲಿ ನಾನು ರೆಸಿಪಿ ಬರ್ದಿದ್ದೀನಿ, ಮರ್ತೋಗಿದ್ದೆ, ಇವಾಗ ಹೇಳ್ತಾ ಇದ್ದೀನಿ ಆಯ್ತಾ. ನೀವು ಕೇಳ್ಬೋದು ಗುರು ಇವಾಗ ಅನ್ನ ಹೆಂಗೆ ಮಾಡೋದು ಅದೇ ರೀತಿ ಇದನ್ನು ಮಾಡಬೇಕಾ ಇಲ್ಲಾಂದ್ರೆ ಹೆಂಗೆ ಅಂತ ನೀವು ಕೇಳ್ಬೋದು. ಇದು ಸೇಮ್ ಅನ್ನ ಮಾಡೋ ಥರನೇ, ಬಟ್ ನೀವು ಇದು ಕುಕ್ಕರಲ್ಲಿ ಬೇಯಿಸ್ಬೇಕು. ಇದನ್ನು ಕುಕ್ಕರಲ್ಲಿ ಬೇಯಿಸಿದಾಗ ನೀವು ಅದನ್ನು ಓಪನ್ ಕುಕ್ಕರಲ್ಲಿ ಬೇಯಿಸ್ಬೇಕು. ಕುಕ್ಕರ್ನ ವಿಜಿಲ್ ಹಾಕ್ಬಿಟ್ಟೆಲ್ಲ ಬೇಯಿಸಕ್ಕೆ ಹೋಗ್ಬೇಡಿ. ಓಪನ್ ಕುಕ್ಕರಲ್ಲಿ 10ರಿಂದ 15 ನಿಮಿಷ ಬೇಯಿಸಿದ್ರೆ ನೀಟಾಗಿ ಬೇಯುತ್ತದೆ. ಇದು ನಿಮಗೆ ಮಧ್ಯಾಹ್ನದ ಲಂಚ್, ಸಲಾಡ್ ಆದಮೇಲೆ ಆಯ್ತಾ. ಮಧ್ಯಾಹ್ನದ ಲಂಚು ಇದ್ರ ಜೊತೆಗೆ ಮಿಲೆಟ್ ಜೊತೆಗೆ ಮನೇಲಿ ಏನು ಸಾಂಬಾರು ಮಾಡಿರ್ತೀರೋ ಆಯ್ತಾ ಆ ಸಾಂಬಾರಲ್ಲಿ ಕಲ್ಸ್ಕೊಂಡು ತಿನ್ನಿ. ಇದನ್ನು ಏನಾದರೂ ಆಗ್ಬೋದು, ದಾಲ್ ಆಗಿರ್ಬೋದು, ಹಾಲು ಆಗಿರ್ಬೋದು, ಬೇಳೆ ಆಗಿರ್ಬೋದು, ಬೇಳೆ ಸಾಂಬಾರು ಆಗಿರ್ಬೋದು, ತರಕಾರಿ ಸಾಂಬಾರು ಆಗಿರ್ಬೋದು, ಯಾವುದೋ ಒಂದು ಸಾಂಬಾರಿಗೆ ಸ್ವಲ್ಪ ಸಾಂಬಾರು ಯೂಸ್ ಮಾಡಿ. ಆ ಸಾಂಬಾರಿಗೆ ಈ ಮಿಲೆಟ್ಸ್ನ ಕಲಿಸ್ಕೊಂಡು ಆಯ್ತಾ ಒಂದು ಕಪ್ಪಷ್ಟು ನೀವು ಅದನ್ನು ಲಂಚಿಗೆ ತಿನ್ಬೇಕು. ಅದನ್ನು ಹಂಗೆ ಅಂದ್ಬಿಟ್ಟು ಫುಲ್ಲು ತಟ್ಟೆ ತುಂಬ ಹಾಕೊಂಡು ತಿನ್ನೋದಲ್ಲ, ಒಂದು ಕಪ್ಪಷ್ಟು ಆಯ್ತಾ ಮಿಲೆಟ್ಸ್ ಬೇಯಿಸಿ ಅದನ್ನು ತಿಂದು. ಇಲ್ಲಿ ನಿಮಗೆ 1/4 ಕಪ್ ಅಂತ ಬರುತ್ತೆ, ಅಲ್ಲಿ ನೀವು ಬರೀ ಸ್ಪೂನಲ್ಲಿ ಹಾಕೋದಲ್ಲ, ಅದು ಯಾವುದು ನೀವು ಹೆಂಗೆ ಮೆಜರ್ ಮಾಡಬೇಕು ಅಂದ್ಬಿಟ್ಟು ನಿಮ್ಗೆ ಅಲ್ಲಿ ಇಮೇಜು ಹಾಕ್ತೀನಿ. ಇಮೇಜ್ ನೋಡಿಕೊಂಡು ಅಂಥ ಸ್ಪೂನಲ್ಲಿ ನೀವು 4 ಸ್ಪೂನ್ ಹಾಕ್ಬಿಟ್ಟು ಬೇಯಿಸ್ಬೇಕು. ನೀವು ಅದನ್ನು ಎಷ್ಟು ಹೇಳಿ 4 ಸ್ಪೂನು. ಇಫ್ ಇನ್ ಕೇಸ್ ಲಂಚಲ್ಲಿ ಇಲ್ಲ ಗುರು ಇದು ಮಿಲೆಟ್ಸ್ ಎಲ್ಲ ನನಗೆ ಸಿಗೋದು ಕಷ್ಟ, ಇದು ಹೆಂಗೆ ಏನು ಕತೆ ಅಂತೆಲ್ಲ ಅನಿಸ್ತು ಅಂತ ಹೇಳಿದ್ರೆ ಅದಕ್ಕೂ ಒಂದು ಆಪ್ಷನ್ ರೆಡಿ ಮಾಡಿದ್ದೀನಿ. ರಾಗಿ ರೋಟಿ ಗೊತ್ತಿರ್ಬೇಕಲ್ಲ ನಿಮ್ಗೆ. ರಾಗಿ ರೋಟಿ ಜೊತೆಗೆ ರಾಗಿ ರೋಟಿ ಅಥವಾ ಇನ್ನೊಂದು ಯಾವುದೋ ಒಂದು ಇದು ರೋಟಿ ಬರುತ್ತೆ, ಇದರಲ್ಲಿ ಮಿಲೆಟಲ್ಲೇ ಮಾಡುವಂಥ ರೋಟಿ. ಇವೇನಾದ್ರು ಮಾಡೋದಕ್ಕೆ ಕಷ್ಟ ಆಯಿತು ಅಂತ ಹೇಳಿದ್ರೆ ರಾಗಿ ರೋಟಿಲಿ ಯಾವ್ದಾದ್ರು ಪಲ್ಯದ ಜೊತೆಗೆ ಅದನ್ನು ನೀವು ಲಂಚಾಗಿ ತಿನ್ಬೋದು. ಬಟ್ ನನ್ನ ಮೇಯ್ನ್ ಸಜೆಷನ್ ಏನು ಅಂತ ಹೇಳಿದ್ರೆ, ನಿಮ್ಮ ಹೊಟ್ಟೆ ಕರಗಬೇಕು, ಬುಜ್ ಕರಗಬೇಕು, ನೀವು ಸಣ್ಣ ಆಗಬೇಕು ಅಂತ ಹೇಳಿದ್ರೆ ಮೇಯ್ನು ನಾನು ಹೇಳಿರೋದು ಈ ಡಯಟ್ನೇ ಫಾಲೋ ಮಾಡ್ಬೇಕು ನೀವು ಆಯ್ತಾ. ಈ ಮಿಲೆಟ್ಸ್ನ ಯೂಸ್ ಮಾಡ್ಕೊಂಡು, ಸಿರಿಧಾನ್ಯಗಳನ್ನ ಯೂಸ್ ಮಾಡಿಕೊಂಡು ಅನ್ನದ ಥರ ಬೇಯಿಸ್ಕೊಂಡು ಮನೇಲಿ ಏನು ಸಾಂಬಾರು ಮಾಡಿರ್ತಾರೋ ಆ ಸಾಂಬಾರಿಗೆ ನೀವು ಅದನ್ನೇ ಯೂಸ್ ಮಾಡಿಕೊಂಡು ತಿನ್ನಬೇಕು. ತಿಂದಾಗ ನಿಮ್ಗೆ ಅದ್ರಲ್ಲಿ ಫೈಬರ್ ಸಿಗುತ್ತೆ, ವಿಟಮಿನ್ ಸಿಗುತ್ತೆ, ಪ್ರೋಟೀನ್ ಸಿಗುತ್ತೆ, ಪ್ರತಿಯೊಂದೂ ಸಿಗುತ್ತೆ. ಅನ್ನ ಗೋಧಿಗಳಿಗಿಂತ ಇದು ತುಂಬಾ ಬೆನಿಫಿಷಿಯಲ್. ಡಯಾಬಿಟೀಸ್ ಅವ್ರಿಗೆ ಮತ್ತು ಬೇರೆ ಇದೆಲ್ಲ ಶುಗರ್ ಲೆವೆಲ್ ಜಾಸ್ತಿ ಇರೋರಿಗೆ ಇದಕ್ಕೆಲ್ಲ ತುಂಬಾ ಉಪಯೋಗ ಆಗುತ್ತೆ ಇದು ಈ ಮಿಲೆಟ್ಸು ಆಯಿತಾ. ದಯವಿಟ್ಟು ಮಿಲೆಟ್ಸ್ ಯೂಸ್ ಮಾಡಿಕೊಂಡು ಲಂಚನ್ನ ನೀವು ಪ್ರಿಪೇರ್ ಮಾಡ್ಕೋಬೇಕು ಆಯಿತಾ. ಇನ್ನು ಲಂಚ್ ಆದಮೇಲೆ ಏನು ಹೇಳಿ, ಲಂಚ್ ಆದಮೇಲೆ 1 ಅಥವಾ 1.5 ಗಂಟೆ ಬಿಟ್ಟು 1 ಗ್ಲಾಸು ಅಥವಾ 2 ಗ್ಲಾಸು ನೀರು ಕುಡಿಬೇಕು ನೀವು ಆಯಿತಾ. 1 ಅಥವಾ 2 ಗ್ಲಾಸ್ ನೀರು ಕುಡಿಬೇಕು. ಹಂಗನ್ಬಿಟ್ಟು ಜಾಸ್ತಿನೂ ನೀರು ಕೊಡು, 1 ಅಥವಾ 2 ಗ್ಲಾಸ್ ಇಷ್ಟೇ ನೀರು ಕುಡಿಬೇಕು ಮ್ಯಾಕ್ಸಿಮಮ್. ಅದ್ರ ಮೇಲೆ ಜಾಸ್ತಿ ನೀರು ಕುಡಿಬಾರ್ದು ಆಯಿತಾ. ಇನ್ನು 3ನೇದು ಬಂದ್ಬಿಟ್ಟು ಸ್ನ್ಯಾಕ್ಸ್. 5 ಗಂಟೆ ಸ್ನ್ಯಾಕ್ಸ್. ನಾರ್ಮಲಾಗಿ ಯೂಶಲಿ ಸ್ನ್ಯಾಕ್ಸ್ಗಳು ನೀವೇನೇನು ತಿಂತೀರಾ, ಸಮೋಸ ಅಂತೆ, ಬಿಸ್ಕೆಟ್ ಅಂತೆ, ಅದಂತೆ ಇದಂತೆ ಎಲ್ಲ ತಿಂತೀರಾ, ಅವೆಲ್ಲ ಕಟ್ ಆಫ್ ಮಾಡ್ಬೇಕು ಬಾಸ್. ಅದೆಲ್ಲ ಕಟ್ ಆಫ್ ಮಾಡಿದಾಗ ಮಾತ್ರ ನಿಮ್ಗೆ ಫ್ಯಾಟ್ ಲಾಸ್ ಆಗೋದು ಆಯಿತಾ. ನೀವು ಸಂಜೆ ಹೊತ್ತು ಅದು ಕಂಪ್ಲೀಟಾಗಿ ಸಮೋಸ ಗಿಮೋಸ ಎಲ್ಲ ಬಿಟ್ಟು ಇವಾಗ ನಾನು ಏನು ಹೇಳ್ತೀನಿ ಆ ಸ್ನ್ಯಾಕ್ ಮಾತ್ರ ನೀವು ಫಾಲೋ ಮಾಡಬೇಕು. ಇಲ್ಲಿ ಸ್ನ್ಯಾಕ್ಸ್ ಬಂದ್ಬಿಟ್ಟು ಈವ್ನಿಂಗ್ ಸ್ನ್ಯಾಕ್ಸು ಒಂದು ಆ್ಯಪಲ್ ಆಯಿತಾ. ಇದು ನನ್ನ ಪ್ರಿಫರೆನ್ಸ್ ಹೇಳ್ತೀರ, ನನ್ನ ಸಜೆಷನ್. ಅದಕ್ಕೂ ಇನ್ನೂ ಬೇರೆ ಆಪ್ಷನ್ನು ಕೊಟ್ಟಿದ್ದೀನಿ ನಾನು. ಇಲ್ಲ ಗುರು ನಮಗೆ ಡೈಲಿ ಆ್ಯಪಲ್ ತಿನ್ನೋಕ್ಕಾಗಲ್ಲ, ಅಷ್ಟು ನಾವು ಇದೆಲ್ಲ ಶ್ರೀಮಂತರಲ್ಲ ಮತ್ತೊಂದಲ್ಲ, ಈಗ ಆ್ಯಪಲ್ ತಿನ್ನೋದಕ್ಕೆ ಶ್ರೀಮಂತರೇ ಆಗಬೇಕು ಅಂತ ಇಲ್ಲ. ನಾವು ಅದಕ್ಕೂ ಇದಕ್ಕೆಲ್ಲ ವೇಸ್ಟ್ ಖರ್ಚು ಮಾಡೋ ಬದಲು ಒಂದು ಆ್ಯಪಲ್ಗೆ ಇನ್ವೆಸ್ಟ್ಮೆಂಟ್ ಮಾಡೋದ್ರಲ್ಲಿ ನಮ್ಮ ದುಡ್ಡಿಗೆ ಏನೂ ಆಗಲ್ಲ ಆಯಿತಾ. ಅದು ಕಂಪ್ಲೀಟಾಗಿ ನಿಮಗೆ ಬಿಟ್ಟಿದ್ದು, ನಾನು ಅದು ಹೇಳೋದಕ್ಕಾಗಲ್ಲ ನೀವು ಆ್ಯಪಲ್ಲೇ ಇದು ಮಾಡಬೇಕು ಅಂತ. ಬಟ್ ಇದು ಡಯಟ್ ಆಗಿರೋದ್ರಿಂದ ಇದನ್ನು ಫಾಲೋ ಮಾಡಿದ್ರೆ ಡೆಫಿನೆಟಾಗಿ ನಿಮಗೆ ರಿಸಲ್ಟ್ ಸಿಗುತ್ತೆ ಅನ್ನೋದು ನಂದು ಇದೊಂದು ಅಷ್ಟೇ ಸಜೆಷನ್ನು ಆಯಿತಾ. ಒಂದು ಆ್ಯಪಲ್, ಸ್ವಲ್ಪ ಪೀನಟ್ಸು, ಕಡಲೆ ಬೀಜಗಳು ಬರುತ್ತಲ್ಲ, ಸ್ವಲ್ಪ ಒಂದಿಷ್ಟು ನಿಮ್ಮ ಕೈಯಲ್ಲಿ ಇದು ಸ್ವಲ್ಪ ಅಂತ ಹೇಳ್ತೀವಲ್ಲ, ಒಂದಿಷ್ಟು ಒಂದು ಸ್ಪೂನ್ ಅಥವಾ 2 ಸ್ಪೂನಷ್ಟು ಕಡಲೆ ಬೀಜ. ಇದು ನಿಮ್ಮ ಸ್ನ್ಯಾಕ್ಸು, ಒಂದು ಆ್ಯಪಲ್ ಮತ್ತು ಕಡಲೆ ಬೀಜ
ಇಫ್ ಇನ್ ಕೇಸ್ ನಿಮಗೆ ಇಲ್ಲ ಇದು ತಿನ್ನೋಕ್ಕಾಗಿಲ್ಲ ಮತ್ತೆ ಇದು ಮಾಡೋಕ್ಕಾಗಿಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಡ್ರೈ ಫ್ರೂಟ್ಸ್ ತಿನ್ಬಿಡಿ ಒಂದಿಷ್ಟು. ಈ ಗೋಡಂಬಿ, ದ್ರಾಕ್ಷಿ ಮತ್ತು ಬಾದಾಮಿ ಬರುತ್ತಲ್ಲ, ಅದು ಗೋಡಂಬಿ ಇದನ್ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಿ ನೀವು ಇದು ತಿನ್ಬೋದು, ಬಾದಾಮಿ ತಿನ್ಬೋದು. ಬಟ್ ಎಲ್ಲ ಈಕ್ವಲ್ ಆಗಿ ತಿಂತೀರಾ ಅಂತ ಹೇಳಿದ್ರೆ ಏನಂತಾರೆ ಗೋಡಂಬಿ, ಬಾದಾಮಿ, ಸ್ವಲ್ಪ ದ್ರಾಕ್ಷಿ ಇಷ್ಟನ್ನು ಸ್ವಲ್ಪ ಈಕ್ವಲ್ ಆಗಿ ಒಂದು ಅರ್ಧ ಕಪ್ ಅಷ್ಟು ನೀವು ಅದನ್ನು ತಿನ್ಬೋದು ಸ್ನ್ಯಾಕ್ಸ್ಗೆ, ಆಯಿತಾ. ಬಟ್ ನನ್ನ ಸಜೆಷನ್ ಏನು ಅಂತ ಹೇಳಿದ್ರೆ ಇದನ್ನೇ ಫಾಲೋ ಮಾಡ್ಬೇಕು ನೀವು. ಒಂದು ಆ್ಯಪಲ್ಲು, ಸ್ವಲ್ಪ ಪೀನಟ್ಸ್, ಆಯಿತಾ. ಇದರಲ್ಲೂ ವಿಟಮಿನ್ಸು, ಫೈಬರ್ಸು, ನಿಮಗೆ ಬಾಡಿಗೆ ಬೇಕಾಗಿರೋ ಕಂಪ್ಲೀಟ್ ಎನರ್ಜಿ ನಿಮಗೆ ಕಡಲೆ ಬೀಜದಲ್ಲೂ ಸಿಗುತ್ತೆ, ಮತ್ತು ಪ್ರೋಟೀನ್ಸು ಸಿಗುತ್ತೆ ಅದರಲ್ಲಿ. ಇದು ನಿಮ್ಮ ಸ್ನ್ಯಾಕ್ಸ್ ಆಗಿರಬೇಕು. ಇನ್ನು ಲಾಸ್ಟ್ ಆ್ಯಂಡ್ ಫೈನಲ್, ಆಯಿತಾ, ಕೊನೆ ಡಿನ್ನರ್ಗೆ ನೀವು ಏನು ಮಾಡಬೇಕು, ನಿಮ್ಮ ಡಿನ್ನರು ಆದಷ್ಟು 7 ಗಂಟೆಯಲ್ಲೇ ಅಥವಾ 7 ಅಥವಾ 7:30 ಒಳಗಡೆ ತಿನ್ನೋದಕ್ಕೆ ಪ್ರಯತ್ನ ಪಡಿ. ಎಂತಕ್ಕಂತ ಹೇಳಿದ್ರೆ ಈ ಡಯಟಲ್ಲಿ ನಾವು ಇಂಟರ್ಮೀಡಿಯೇಟ್ ಡಯಟ್ ಅಂತ ಮಾಡ್ತಾ ಇರ್ತೀವಿ, ಆಯಿತಾ. ಇಂಟರ್ಮೀಡಿಯೇಟ್ ಡಯಟಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನೀವು ಆದಷ್ಟು ಗ್ಯಾಪ್ ಸ್ವಲ್ಪ ಜಾಸ್ತಿ ಕೊಟ್ಟಾಗ ನಿಮ್ಮ ಹೊಟ್ಟೆ ಒಳಗಡೆ ಇರೋ ಬೊಜ್ಜಿಗೆ ಕೆಲಸ ಜಾಸ್ತಿ ಬೀಳುತ್ತೆ, ಆಯಿತಾ. ನಾವು ಟೈಮ್ ಟು ಟೈಮು ರಾತ್ರಿ ಹೊತ್ತು ಹೊಟ್ಟೆ ಬೆರೆಯುವಷ್ಟು ತಿಂದುಬಿಟ್ರೆ ಎಲ್ಲಿಂದ ಕರಗುತ್ತೆ? ಜೀರ್ಣ ಶಕ್ತಿನೇ ಕಡಿಮೆ ಇರುತ್ತೆ ರಾತ್ರಿ ಹೊತ್ತು. ನಾವೇನು ಕೆಲಸ ಮಾಡಲ್ಲ, ಸುಮ್ಮನೆ ಕೂತಿರ್ತೀವಿ ಅಥವಾ ಮಲಗಿರ್ತೀವಿ. ಅದು ಆ ಥರ ಇರೋ ಪರಿಸ್ಥಿತಿಯಲ್ಲಿ ನೀವು ಆದಷ್ಟು 7 ಗಂಟೆಯಲ್ಲೇ ನೀವು ಇದು ತಿಂದಾಗ ಸ್ವಲ್ಪ ಜೀರ್ಣ ಆಗೋದಕ್ಕೆ ಈಸಿ ಆಗುತ್ತೆ, ಆಯಿತಾ. ಜೀರ್ಣ ಆಗೋದಕ್ಕೆ ಈಸಿ ಆಗುತ್ತೆ ಅನ್ನೋದಕ್ಕೋಸ್ಕರ ಮಾತ್ರ ನೀವು 7 ಗಂಟೆ 7:30 ಒಳಗಡೆ ತಿಂದಾಗ ಇನ್ನೂ ಜೀರ್ಣ ಚೆನ್ನಾಗಾಗುತ್ತೆ, ಇನ್ನೂ ಅದ್ರ ಪವರ್ ಜಾಸ್ತಿ ಇರುತ್ತೆ, ಆಯಿತಾ. ಇನ್ನು ಡಿನ್ನರ್ದು ನಿಮಗೆ ಬಂದ್ಬಿಟ್ಟು ರೆಸಿಪಿಗಳು ಹೇಳ್ತೀನಿ ಕೇಳಿ. ಇಲ್ಲಿ ಸೋರೆಕಾಯಿ, ಸೇಮ್ ಅದೇ ಸೋರೆಕಾಯಿ ಗುರು, ಆಯಿತಾ. ಇದೇನು ಗುರು ಬರೀ ಸೋರೆಕಾಯಿ ಅಂತ ಹೇಳ್ತಾನೆ. ಈ ಸೋರೆಕಾಯಿ ಮಹತ್ವ ನಿಮ್ಗೆ ಇನ್ನೂ ಗೊತ್ತಿಲ್ಲ. ನೀವು ಇದನ್ನು ಮಾಡಿಕೊಂಡು ಈ 30 ದಿವಸ ಫಾಲೋ ಮಾಡ್ತಿರಲ್ಲ, ಅವಾಗ ಗೊತ್ತಾಗುತ್ತೆ ಇದ್ರ ಸೂಪರ್ ಸ್ಪೆಷಲ್ ಪವರ್ ಏನು ಅಂತ. ಸೋರೆಕಾಯಿ ಪ್ಲಸ್ ಟೊಮೆಟೊ, ಆಯಿತಾ. ಸೋರೆಕಾಯಿ ಪ್ಲಸ್ ಸೋರೆಕಾಯಿ ಟೊಮೆಟೊ ಸೂಪು ನಿಮ್ಮ ರಾತ್ರಿಯ ಡಿನ್ನರು, ಆಯಿತಾ. ಸೋರೆಕಾಯಿ ಟೊಮೆಟೊ ಸೂಪು ಇದು ಹೇಗೆ ಮಾಡೋದು ಅಂತಲೂ ಹೇಳ್ತೀನಿ. ಸೋರೆಕಾಯಿ ಮತ್ತು ಟೊಮೆಟೊ ಚೆನ್ನಾಗಿ ಬಾಯಿಲ್ ಮಾಡ್ಕೊಳ್ಳಿ, ಆಯಿತಾ. ಚೆನ್ನಾಗಿ ಬಾಯಿಲ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಪೆಪ್ಪರು, ಅರಿಶಿನ, ಜಿಂಜರು ಮತ್ತು ಏನಂತಾರೆ ಕೊತ್ತಂಬರಿ ಇವೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಬಿಟ್ಟು, ಆಯಿತಾ, ಮಿಕ್ಸಿಲಿ ಹಾಕಿ ನೀವು ರುಬ್ಬೇಕು. ಅದನ್ನು ಮಿಕ್ಸಿಲಿ ಹಾಕಿ ಚೆನ್ನಾಗಿ ರುಬ್ಬಿಟ್ಟು ಒಂಥರ ಸೂಪ್ ಥರನೇ ಕಂಪ್ಲೀಟಾಗಿ ಸೂಪೇ ಆಗುತ್ತೆ ಅದು ಮಿಕ್ಸಿಲಿ ರುಬ್ಬಿದಾಗ. ಅದನ್ನು ನೀವು ಕುಡಿಬೇಕು, ಆಯಿತಾ. ಇಫ್ ಇನ್ ಕೇಸ್ ಇದು ನಿಮಗೆ ಆಗಿಲ್ಲ ಅಂತ ಏನಂತಾರೆ, ಇದು ಕುಡ್ದಾದ್ಮೇಲೆ ಸ್ವಲ್ಪ ಅಲ್ಲಿ ಇಲ್ಲಿ ಸ್ವಲ್ಪ ಹಶ್ವಾಗ್ತಿದೆ, ಇದಾಗ್ತಿದೆ ಅಂತೆಲ್ಲ ಫೀಲ್ ಬಂತು ಅಂತ ಹೇಳಿದ್ರೆ ನೀವು ಒಂದು ರೋಟಿ, ಆಯಿತಾ, ಒಂದು ರೋಟಿ, ಒಣಗಿದ ರೋಟಿ, ರಾಗಿ ರೊಟ್ಟಿನೋ, ನನಗನ್ಸೋಲ್ಲ ರಾಗಿ ರೊಟ್ಟಿ ಬೆಸ್ಟು, ಆಯಿತಾ. ರಾಗಿ ರೊಟ್ಟಿ ಜೊತೆಗೆ ಒಂದು ಸ್ವಲ್ಪ ಪಲ್ಯ, ಆಯಿತಾ, ಒಂದು ಸ್ವಲ್ಪ ಪಲ್ಯ ತಿನ್ಬೋದು ಈ ಸೂಪ್ ಜೊತೆಗೆ. ಇದು ನಿಮ್ಮ ಕಂಪ್ಲೀಟ್ ಡಿನ್ನರ್. ಏನು ಹೇಳಿ ಡಿನ್ನರ್ದು, ಆಯಿತಾ. ಸೋರೆಕಾಯಿ ಪ್ಲಸ್ ಟೊಮೆಟೊ ಸೂಪು ಮತ್ತು ನಿಮ್ಗೆ ಸ್ವಲ್ಪ ಹಶ್ವಾಗ್ತಿದೆ ಅಂತ ಹೇಳಿ ನನ್ನ ಅನ್ಸೋ ಪ್ರಕಾರ ರೋಟಿನೂ ತಿನ್ನಬಾರ್ದು ನೀವು, ಆಯಿತಾ. ಬಟ್ ಇಫ್ ಇನ್ ಕೇಸ್ ನಿಮಗೆ ಹಶ್ವಾಗೋರು ಸ್ವಲ್ಪ ಇಲ್ಲ ನಂಗೆ ರಾತ್ರಿ ಹೊತ್ತೆಲ್ಲ ಅಷ್ಟೊಂದೆಲ್ಲ ತಡೆಯೋಕ್ಕಾಗಲ್ಲ ಅನ್ನೋರು ಒಂದು ರೋಟಿ ಸ್ವಲ್ಪ ಪಲ್ಯ, ಇದು ನಿಮ್ಮ ರಾತ್ರಿಯ ಡಿನ್ನರ್. ಇದು ಕಂಪ್ಲೀಟಾಗಿ ಫಾಲೋ ಮಾಡಬೇಕು. ಪ್ಲಸ್ ನಿಮ್ಗೆ ಹೇಳ್ತೀನಿ ಕೇಳಿಲ್ಲ, ಸೋರೆಕಾಯಿ ಟೊಮೆಟೊ ಸೂಪ್ ಡೈಲಿ ಕುಡಿದು ಬೇಜಾರಾಗಿತ್ತು ಅಂತ ಹೇಳಿದ್ರೆ ಇನ್ನು ಕಂಪ್ಲೀಟ್ ತರಕಾರಿ ಬರುತ್ತಲ್ಲ, ತರಕಾರಿಗಳನ್ನ ಇದೇ ರೀತಿ ನೀವು ಇದೇ ರೆಸಿಪಿನ ಫಾಲೋ ಮಾಡ್ಕೊಂಡು ಚೆನ್ನಾಗಿ ಕುದಿಸಿ ಅದಕ್ಕೆ ಸ್ವಲ್ಪ ಮೆಣಸು, ಸ್ವಲ್ಪ ಏನಂತಾರೆ ಚಿಲ್ಲಿ ಪೌಡರು, ಚಿಲ್ಲಿಗಳೆಲ್ಲ ಹಾಕ್ಬಿಟ್ಟು ಸೇಮ್ ಅದೇ ರೀತಿ ನೀವು ಚೆನ್ನಾಗಿ ಬೇಯಿಸಿ ಮಿಕ್ಸಿಲಿ ರುಬ್ಬಿ ಅದೇ ಥರ ಸೂಪ್ ಮಾಡಿಕೊಂಡು ಕುಡಿಬೋದು. ಇದು ನಿಮ್ಮ ಕಂಪ್ಲೀಟ್ ಡಿನ್ನರ್ ಆಪ್ಷನ್ನು. ಇದು ಕಂಪ್ಲೀಟ್ ಫ್ಯಾಟ್ ಲಾಸ್ ಡಯೆಟ್ಟು. ಈ ಡಯೆಟ್ನ ನೀವು ಕಂಪ್ಲೀಟಾಗಿ 30 ದಿವಸದವರೆಗೂ ಫಾಲೋ ಮಾಡಿದ್ರೆ ಡೆಫಿನೆಟ್ಟಾಗಿ ನಾನು 100% ಹೇಳ್ತೀನಿ, ಗ್ಯಾರಂಟಿ ಹೇಳ್ತೀನಿ, ಇಂಟ್ರೆಸ್ಟ್ ಆಗಿ ಇದನ್ನು ಕರೆಕ್ಟಾಗಿ ಮಾಡಿದ್ರೆ 30 ದಿವಸದಲ್ಲಿ ನಿಮ್ಮ ಬೆಲ್ಲಿ ಫ್ಯಾಟ್ಗಳು ಕರಗುತ್ತೆ, ನಿಮ್ಮ ಬೊಜ್ಜಿನ ಅಂಶಗಳು ಕರಗುತ್ತೆ. ನನ್ನ ಪ್ರಕಾರ ಏನಿಲ್ಲ ಅಂದರೂ 7 ರಿಂದ 8 kg ಆದ್ರೂ ವೆಯ್ಟ್ ಕರಗುತ್ತೆ ಈ ಡಯೆಟ್ನ ಕರೆಕ್ಟಾಗಿ 30 ದಿವಸ ಫಾಲೋ ಮಾಡಿದ್ರೆ, ಆಯಿತಾ. ಯಾರ್ಯಾರು ಹೊಟ್ಟೆ ಕರಗಿಸ್ಬೇಕು, ಮನೆಯಲ್ಲೇ ಹೊಟ್ಟೆ ಕರಗಿಸ್ಬೇಕು, ನಾನು ಮನೆಯಲ್ಲೇ ಎಲ್ಲನೂ ಆಗಬೇಕು, ನನಗೆ ಜಾಸ್ತಿ ಎಫರ್ಟ್ಗಳು ಬೇಡ ಅನ್ನೋರು ಈ ಡಯೆಟ್ನ ಫಾಲೋ ಮಾಡಿದ್ರೆ ಡೆಫಿನೆಟ್ಟಾಗಿ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಕಂಪ್ಲೀಟ್ ನ್ಯಾಚುರಲಿ, ಯಾವುದೇ ರೀತಿ ಪೌಡ್ರಿಲ್ಲ, ಮತ್ತೊಂದಿಲ್ಲ, ಮಗದೊಂದಿಲ್ಲ. ಇನ್ನು ಏನಾದರೂ ನಿಮಗೆ ಕೆಲವು ಬೆನಿಫಿಷಿಯಲ್ಲು ಈ ಥರ ಏನಂತಾರೆ ಪೌಡ್ರು ಇನ್ ದ ಸೆನ್ಸ್ ಈ ಅಶ್ವಗಂಧ ಆಗಿರ್ಬೋದು, ಮತ್ತು ಮುಲ್ತಾನಿ ಮಿಟ್ಟಿ ಆಗಿರ್ಬೋದು, ಇಂಥವನ್ನೆಲ್ಲ ಬೇಕಾದ್ರೆ ಲಿಂಕ್ ಹಾಕಿರ್ತೀನಿ, ಬೇಕಾದ್ರೆ ಹೋಗಿ ನೀವು ಪರ್ಚೇಸ್ ಮಾಡ್ಬೋದು, ಆಯಿತಾ. ಇದು ನನ್ನ ಕಂಪ್ಲೀಟ್ ಫ್ಯಾಟ್ ಲಾಸ್ ಡಯೆಟ್ಟು. ಇದನ್ನು ನೀವು 30 ದಿವಸದವರೆಗೂ ಫಾಲೋ ಮಾಡಿದ್ರೆ ಡೆಫಿನೆಟ್ಟಾಗಿ ನಿಮ್ಮ ಏನಂತಾರೆ ಬೊಜ್ಜು ಕರಗುತ್ತೆ. ನಾನು ಏನಂತಾರೆ ಗ್ಯಾರಂಟಿಯಾಗಿ ಹೇಳ್ತಾಯಿದ್ದೀನಿ, ಬೊಜ್ಜು 100% ಕರಗುತ್ತೆ. ಬಟ್ ಇದನ್ನು ಕರೆಕ್ಟಾಗಿ ಫಾಲೋ ಮಾಡಬೇಕು. ಇದರಲ್ಲಿ ಶುಗರ್ ಯೂಸ್ ಮಾಡಬಾರ್ದು, ಜಾಸ್ತಿ ಉಪ್ಪು ಯೂಸ್ ಮಾಡಬೇಡಿ,
ಆಯ್ತಾ. ಇವನ್ನೆಲ್ಲ ಈ ವೈಟ್ಸ್ ಅಂತ ಏನ್ ಹೇಳ್ತಾರೆ ಇದನ್ನೆಲ್ಲ ಅವಾಯ್ಡ್ ಮಾಡ್ಬೇಕು. ಶುಗರು, ಅಕ್ಕಿ ಮತ್ತೆ ಸ್ವಲ್ಪ ಉಪ್ಪು ಜಾಸ್ತಿ ಯೂಸ್ ಮಾಡಬಾರ್ದು, ರುಚಿಗೆ ತಕ್ಕಷ್ಟು ಮಾತ್ರ. ಆಯ್ತಾ, ಇವನ್ನೆಲ್ಲ ಕಟ್ ಡೌನ್ ಮಾಡ್ಬಿಡ್ಬೇಕು ನೀವು. ಮತ್ತೆ ರಾತ್ರಿ ಊಟ ಆದ್ಮೇಲೆ ಆಯ್ತಾ ಒಂದು ಸ್ವಲ್ಪ ವಾಕ್ ಮಾಡಿ. ವಾಕ್ ಮಾಡಿದಾಗ ಸ್ವಲ್ಪ ಜೀರ್ಣ ಚೆನ್ನಾಗಾಗುತ್ತೆ. ಜೀರ್ಣ ಚೆನ್ನಾಗಾಗಿ ಆಯ್ತಾ ನಿದ್ದೆನೂ ಚೆನ್ನಾಗಿ ಬರುತ್ತೆ. ಇಲ್ಲಿ ನಿದ್ದೆ ತುಂಬಾನೇ ಇಂಪಾರ್ಟೆಂಟ್. ಫ್ಯಾಟ್ ಲಾಸ್ಗೆ ನಿದ್ದೆ ಸಿಕ್ಕಾಪಟ್ಟೆ ಇಂಪಾರ್ಟೆಂಟು. 8 ಅವರ್ ಅಥವಾ 7 ಅವರ್ ನಿದ್ದೆ ಕಂಪಲ್ಸರಿ ಆಗ್ಬೇಕು ನೀವು. ಆಯ್ತಾ, ಕಂಪಲ್ಸರಿ ನಿದ್ದೆ ಮಾಡಿದಾಗ ಫ್ಯಾಟ್ ಲಾಸನ್ನು ಕರೆಕ್ಟಾಗಿ ಅದಕ್ಕೆ ವರ್ಕ್ ಬೀಳುತ್ತೆ. ಅವಾಗ ಸ್ವಲ್ಪ ಏನಂತಾರೆ ಇಂಟರ್ಮೀಡಿಯೇಟ್ ಡಯಟ್ ಅಂತ ಏನು ಮಾಡ್ತಾ ಇದೀವಿ ನಾವು, ಸ್ವಲ್ಪ ಫಾಸ್ಟ್ ಆಗುತ್ತೆ, ಅದಕ್ಕೆ ಫಾಸ್ಟಿಂಗ್ ಥರ, ಉಪವಾಸದ ಥರ ಆಗುತ್ತೆ ರಾತ್ರಿ ಎಲ್ಲ ಚೆನ್ನಾಗಿ ನಿದ್ದೆ ಮಾಡಿದಾಗ. ಅವಾಗ ಫ್ಯಾಟ್ ಲಾಸ್ ಜರ್ನಿನೂ ಬೇಗ ಆಗುತ್ತೆ, ನಿಮ್ಮ ಬೊಜ್ಜುನೂ ಕರಗುತ್ತೆ. ಆಯ್ತಾ, ನೀವು ಸಣ್ಣ ಆಗ್ತೀರ. ಸಣ್ಣ ಅನ್ನೋದಕ್ಕಿಂತ ಮೋರ್ ಓವರ್ ಫಿಟ್ ಆಗ್ತೀರ. ಆಯ್ತಾ, ಇದೇ ರೀತಿ ನಿಮಗೆ ಫಿಟ್ನೆಸ್ ವಿಡಿಯೋಗಳು, ಹೆಲ್ತ್ ವಿಡಿಯೋಗಳು, ಆಯ್ತಾ ಮೋಟಿವೇಶನಲ್ ವಿಡಿಯೋಗಳು ಮಾತ್ರ ನನ್ನ ಚಾನಲಲ್ಲಿ ಬರುತ್ತೆ ಹೊರತು ಜಂಕ್ ವಿಡಿಯೋಸ್ಗಳು ಯಾವುದೂ ಬರಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲಲ್ಲಿ ವಿಡಿಯೋಗಳು ನೋಡಿ. ಆಯ್ತಾ, ಇದೇ ರೀತಿ ನಿಮಗೆ ರಿಯಲ್ ವಿಡಿಯೋಸ್ಗಳು ಬೇಕು ಅಂದಾಗ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾರೆ. ಥ್ಯಾಂಕ್ ಯು ಸೋ ಮಚ್.